ಹಾಯ್ ನೋಡಿ, ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಜೂನ್ 2025 ಸೂಪರ್ 30 ಪ್ರಚಲಿತ ಘಟನೆಗಳನ್ನ ನಿಮಗೋಸ್ಕರ ತಂದಿದ್ದೇನೆ. ಈ ವಿಡಿಯೋದಲ್ಲಿ ನೀವು ನೋಡಬಹುದು ರಾಜೀವ್ ಗಾಂಧಿ ವನ ಸಂವರ್ಧನಿ ಯೋಜನಾ ಇದ್ರ ಬಗ್ಗೆ, RCB ವಿನ್ನಿಂಗ್ ಬಗ್ಗೆ, ದೆನ್ ಇಂದಿರಾ ಗಾಂಧಿ ಇಯರ್ಸ್ ದಟ್ ಟ್ರಾನ್ಸ್ಫಾರ್ಮ್ ಇಂಡಿಯಾ ಅನ್ನೋ ಕೃತಿ ಬಗ್ಗೆ, ಹಾಗೂ ಭದ್ರತಾ ಸಂಸ್ಥೆ ಮತ್ತು ಸಾಮಾನ್ಯ ಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರುಗಳ ಬಗ್ಗೆ, ಎಸ್ ಪದ್ಮನಾಭನ್ ಬಗ್ಗೆ ಕೂಡ ಇವತ್ತು ಮಾತಾಡ್ತೀವಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಸ್ನೇಹಿತರೆ. ಸೊ ಬನ್ನಿ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡೋಣ. ಪ್ರಶ್ನೆ ಸೂಪರ್ 30ಯ ಮೊದಲ ಪ್ರಶ್ನೆಗಳನ್ನ ನೋಡೋಣ. ಜೂನ್ ಕರೆಂಟ್ ಅಫೇರ್ಸ್ ನ ಪಾರ್ಟ್ 1 ವಿಡಿಯೋ ಇದು. ಸೊ ಇದರಲ್ಲಿ ನಿಮ್ಗೆ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದಿದ್ದು, ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರನ್ನ ಬಾಹ್ಯಾಕಾಶಕ್ಕೆ ಕರೆದೊಯ್ದು ಮಿಷನ್ ಯಾವುದು ಅಂತ. ಭಾರತೀಯ ಬಾಹ್ಯಾಕಾಶಕ್ಕೆ ಭಾರತ ಕೂಡ 2040 ಒಂದು ದೊಡ್ಡ ಪ್ರಾಜೆಕ್ಟ್ ಒಂದನ್ನ ಲಾಂಚ್ ಮಾಡೋದಿದೆ. ಸೊ ಅಷ್ಟೊಳಗಾಗಿ ನಾವು ರೆಡಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಶುಭಾಂಶು ಶುಕ್ಲಾ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಆ ಒಂದು ಯೋಜನೆಯ ಹೆಸರು ಆಕ್ಸಿಯಂ 4 ಅನ್ನುವಂತಹ ಒಂದು ಮಿಷನ್ ನ ಹೆಸರಿದು, ಆಕ್ಸಿಯಂ 4 ಅಂತ ಹೇಳಿ. ಆಕ್ಸಿಯಂ 4 ಮಿಷನ್ ಅನ್ನ ಇತ್ತೀಚೆಗೆ ಎಲ್ಲಿಂದ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ರೆ, ಕೆನಡಿ ಬಾಹ್ಯಾಕಾಶ ಕೇಂದ್ರ ಫ್ಲೋರಿಡಾದಿಂದ ಆಕ್ಸಿಯಂ 4 ಅನ್ನ ಕಳಿಸ್ಕೊಟ್ರು. ಮೂರನೇ ಪ್ರಶ್ನೆ ಬಂದ್ರೆ, ಅಂತಾರಾಷ್ಟ್ರೀಯ ಆಲೂಗಡ್ಡೆ ಕೇಂದ್ರ CIP ದಕ್ಷಿಣ ಏಷ್ಯಾ ಪ್ರಾದೇಶಿಕ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲಾಗ್ತಾ ಇದೆ ಅಂತ ಕೇಳಿದ್ರೆ, ದಕ್ಷಿಣ ಏಷ್ಯಾದ ಆಲೂಗಡ್ಡೆ ಪ್ರಾದೇಶಿಕ ಕೇಂದ್ರ ಇಂಟರ್ನ್ಯಾಷನಲ್ದು ಅದು ಆಗ್ರಾದಲ್ಲಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂತ ಒಂದು ಪ್ರಶ್ನೋತ್ತರಗಳು. ಇದನ್ನೆಲ್ಲ ನಿಮಗೆ ತರಬೇಕು ಅಂದ್ರೆ ನಮ್ಮ ಸ್ಫೂರ್ತಿ ಅಕಾಡೆಮಿ ಇದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇರ್ತದೆ. ಆ ನಿಟ್ಟಿನಲ್ಲಿ ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಆದ ನಂತರ ಈ ಒಂದು ಚಾನಲ್ಗೆ ಬಿಗ್ಗೆಸ್ಟ್ ಒಂದು ಹೆಲ್ಪ್ ಅನ್ನ ಮಾಡ್ತೀರಿ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಗೂಗಲ್ ಪೇ ನಂಬರ್ 9900599186ಗೆ ನೀವು ನಮ್ಮ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನ ಇದರಲ್ಲಿ ಸಂಧಿಸಬಹುದು ಅಂತ ಹೇಳ್ತೀನಿ. ಸೊ ಬನ್ನಿ ಪ್ರಶ್ನೆ 4ಕ್ಕೆ ಹೋಗೋಣ. ಇಫ್ಕೋ ನಿಮ್ಗೆಲ್ಲ ಗೊತ್ತಿದೆ, ಸಹಕಾರಿ ಸಂಘದಲ್ಲಿ ಬಹು ದೊಡ್ಡದಾಗಿರ್ತಕ್ಕಂತ ಒಂದು ಗಾತ್ರವನ್ನ ಹೊಂದಿರತಕ್ಕಂಥದ್ದು ಇದು. ಅಂತಹ ಒಂದು ಸಹಕಾರಿ ಕ್ಷೇತ್ರದ ಇಫ್ಕೋ ತನ್ನ ಮೊದಲ ವಿದೇಶಿ ನ್ಯಾನೋ ರಸಗೊಬ್ಬರ ಘಟಕವನ್ನ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಹೋಗಿದ್ದಾರೆ. ಆ ಯಾವ ಘಟಕವನ್ನ ಯಾವ ದೇಶದಲ್ಲಿ ಸ್ಥಾಪನೆ ಮಾಡ್ತಾ ಇದೆ ಅಂದ್ರೆ ಅದು ಬ್ರೆಜಿಲ್ ನಲ್ಲಿ. ನೆಕ್ಸ್ಟ್, ಇತ್ತೀಚೆಗೆ ಜಾಗತಿಕ ಶಾಂತಿ ಸೂಚ್ಯಾಂಕ GPI 2025 ಬಿಡುಗಡೆ ಮಾಡಲಾಗಿದೆ. ಬಿಡುಗಡೆ ಮಾಡಿದಂತ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಅದು ಅರ್ಥಶಾಸ್ತ್ರ ಮತ್ತು ಶಾಂತಿ ಸಂಸ್ಥೆ. ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಅದನ್ನ ನೆನ್ಪಿಟ್ಕೊಳ್ಳಿ, IEP ಅಂತ ಕೂಡ ಕರಿತೀವಿ, ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಅಂತ. ಹಾಗಾಗಿ ಗ್ಲೋಬಲ್ ಪೀಸ್ ಇಂಡೆಕ್ಸ್ 2024 ರಿಲೀಸ್ ಆಯ್ತು ಮೊನ್ನೆ. ಸೊ ವಿಶ್ವಸಂಸ್ಥೆ ಅಧೀನ ಸಂಸ್ಥೆಗಳು ಇವನ್ನ ಮಾನಿಟರಿಂಗ್ ಮಾಡ್ತವೆ. ಸೊ ಇಂಡಿಯಾ ಸ್ಟ್ಯಾಂಡ್ಸ್ 116th ರ್ಯಾಂಕ್ ಅಂತ, ಅಂದ್ರೆ 163 ದೇಶಗಳನ್ನ ಇವತ್ತು ಸರ್ವೆ ಮಾಡಿದ್ರು. ಆ ಸರ್ವೆನಲ್ಲಿ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಲ್ಲಿ ಭಾರತ 163 ರಾಷ್ಟ್ರಗಳಲ್ಲಿ 116ನೇ ಸ್ಥಾನದಲ್ಲಿ ಇದೆ. ಇನ್ನೂ ಅತ್ಯುತ್ತಮ ಶಾಂತಿಗಾಗಿ ನಮ್ಮ ದೇಶ ಪ್ರಯತ್ನ ಮಾಡಬೇಕಾಗಿದೆ. ಇತ್ತೀಚೆಗೆ ಹೊಸದಾಗಿ ಟ್ರೆಂಡ್ ಅಲ್ಲಿ ಬಂದಂತ ಮ್ಯಾಟ್ರು ಜೂನ್ 23, 2025 ಪೇಪರ್ ಅಲ್ಲಿ ಪ್ರಕಟ ಆಗಿತ್ತು. ಯಾವ ರಾಜ್ಯವನ್ನ ಭಾರತದ 3ನೇ ಸಂಪೂರ್ಣ ಸಾಕ್ಷರ ರಾಜ್ಯ ಅಂತೇಳಿ ಘೋಷಿಸಲಾಯಿತು ಅಂತ ಕೇಳಿದ್ದಾರೆ. ಸೊ ಇತ್ತೀಚೆಗೆ ಘೋಷಣೆ ಮಾಡಿರತಕ್ಕಂತ 3ನೇಯ ಅತ್ಯುತ್ತಮವಾಗಿರ್ತಕ್ಕಂತಹ ಸಾಕ್ಷರತೆ ರಾಜ್ಯ ಅಂದ್ರೆ 95% ಬೆಂಚ್ ಮಾರ್ಕ್ ಅನ್ನ ಸೆಟ್ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ತ್ರಿಪುರ 3ನೇ ರಾಜ್ಯ, ಅಂದ್ರೆ ಮೊದಲು ಮತ್ತು 2ನೇ ರಾಜ್ಯ ಯಾವುದು ಅಂತಂದ್ರೆ ಕೇರಳವನ್ನ ಹಿಂದಿಕ್ಕಿರ್ತಕ್ಕಂಥ ರಾಜ್ಯಗಳಲ್ಲಿ ಇವತ್ತು ಮಿಜೋರಾಂ ಟಾಪ್ ಎಜುಕೇಶನ್ ಫೆಸಿಲಿಟಿಯನ್ನ ಕೊಟ್ಟಿರ್ತಕ್ಕಂಥ ಮತ್ತು ಅಭಿವೃದ್ಧಿ ಮಾಡಿದೆ. 95+ ಅನ್ನ ರೀಚ್ ಮಾಡಿರೋದ್ರಲ್ಲಿ ಮೊದಲನೇದು ಮಿಜೋರಾಂ. ಅದಾದ ನಂತರ ಗೋವಾ 3ನೇ ಸ್ಟೇಟ್ ಆಗಿ ಇವತ್ತು ತ್ರಿಪುರ ಕೂಡ ಸೇರ್ಕೊಂಡಿದೆ. ಹಾಗಾಗಿ ಇವೆಲ್ಲ ದ ಮಿನಿಸ್ಟ್ರಿ ಆಫ್ ಎಜುಕೇಶನ್ಸ್ ನಿಂದ ಇವತ್ತು ರೆಡಿ ಆಗಿರ್ತಕ್ಕಂಥವು. ಅದರಲ್ಲಿ ಫುಲ್ಲಿ ಲಿಟರೇಟ್ ರಾಜ್ಯಗಳನ್ನ ಕೌಂಟ್ ಡೌನ್ ಮಾಡ್ತಾ ಇದ್ದಾರೆ. ಆ ಕೌಂಟ್ ಡೌನ್ ನಲ್ಲಿ ತ್ರಿಪುರ 3ನೇ ರಾಜ್ಯವಾಗಿ ಇವತ್ತು ಇದೆ. ಸೊ ಪ್ರಶ್ನೆ 7ಕ್ಕೆ ಬರೋಣ. ಜೂನ್ 2025 23ನೇ ತಾರೀಕು ಒಂದು ಅದ್ಭುತವಾಗಿರ್ತಕ್ಕಂಥದ್ದಾಯ್ತು. ಟೈಟಾನ್ ಸ್ಪೇಸ್ 2025 ಅಂತೇಳಿ ಭಾರತ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಉದ್ಘಾಟನಾ ತರಬೇತಿ ಶಿಬಿರಗಳನ್ನ ಆರಂಭ ಮಾಡ್ತು. ಅದರಲ್ಲಿ ಟೈಟಾನ್ ಸ್ಪೇಸ್ 2025 ಉದ್ಘಾಟನಾ ತರಬೇತಿಗಾಗಿ ಮೊದಲ ಗಗನಯಾತ್ರಿಯಾಗಿ ಭಾರತದಲ್ಲಿ ಆಯ್ಕೆ ಮಾಡಲಾಯಿತು. ಭಾರತೀಯರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಜಹನ್ನವಿ ದಂಗೇಟಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಸೊ ನೆನಪಿರ್ಲಿ, ಇದು ಟೈಟಾನ್ ಸ್ಪೇಸ್ 2025 ಒಂದು ಶಿಬಿರ.
ಜೂನ್ 23, 2025 ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಕೂಡ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ದಾಖಲೆಯನ್ನ ಮಾಡ್ತು. ಏನ್ ದಾಖಲೆ ಅಂತೀರಾ? ಸೊ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಮಹಿಳಾ ಅಧ್ಯಕ್ಷೆಯನ್ನ ಆಯ್ಕೆ ಮಾಡಿದ್ದಾರೆ. ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗ್ಲೋಬಲ್ ಅಂಡ್ ಪೀಸ್ ಮಾತಾಡ್ತೀವಿ, ಇಕ್ವಾಲಿಟಿ ಆಫ್ ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡುವಾಗ, ಮತ್ತೆ ಇಕ್ವಾಲಿಟಿ ಆಫ್ ಮ್ಯಾನ್ ಅಂಡ್ ವುಮೆನ್ ಬಗ್ಗೆ ಮಾತಾಡುವಾಗ ಇದು ಬಹಳ ದೊಡ್ಡ ಹೆಜ್ಜೆ. ಸೊ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಆಯ್ಕೆ ಆಗಿದ್ದಾರೆ. ಜೊತೆಗೆ ಮೊದಲ ಆಫ್ರಿಕನ್ ಕೂಡ ಇವರೇ ಆಗಿದ್ದಾರೆ. ಹಾಗಾಗಿ ಯಾರಪ್ಪ ಅಂದ್ರೆ ಕ್ರಿಸ್ಟಿ ಕೊವೆಂಟ್ರಿ ಅಂತೇಳಿ, ಜಿಂಬಾಬ್ವೆ ರಾಷ್ಟ್ರದ ಮಾಜಿ ಒಲಿಂಪಿಕ್ ಆಟಗಾರ್ತಿ. ಸೊ ಇವಳನ್ನ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮೊದಲ ಮಹಿಳಾ ಅಧ್ಯಕ್ಷೆಯನ್ನಾಗಿ ಆಯ್ಕೆ ಮಾಡಲಾಗಿದೆ. ಸೊ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ. ಸೊ ನೆಕ್ಸ್ಟ್ ಮ್ಯಾಟ್ರಿಗೆ ಬರೋದಾದ್ರೆ ಸ್ನೇಹಿತರೆ, ನೆನಪಿರ್ಲಿ, ಬಹಳ ಇಂಪಾರ್ಟೆಂಟ್ ಪುಸ್ತಕ. ಸೊ ಭಾರತೀಯ ಪುಸ್ತಕ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಬಿರುಗಾಳಿ ಎಬ್ಬಿಸಿದೆ. ಹಿಸ್ಟ್ರಿ ದಟ್ ಇಂಡಿಯಾ ಇಗ್ನೋರ್ಡ್ ಅಂತ ಪುಸ್ತಕ. ಹಿಸ್ಟ್ರಿ ದಟ್ ಇಂಡಿಯಾ ಇಗ್ನೋರ್ಡ್, ಭಾರತ ನಿರ್ಲಕ್ಷಿಸಿದ ಇತಿಹಾಸದ ಪುಟಗಳು ಅಂತೇಳಿ. ಅಂತಹ ಹಿಸ್ಟ್ರಿ ದಟ್ ಇಂಡಿಯಾ ಇಗ್ನೋರ್ಡ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಬಹುದು. ಸೊ ಅವರೇ ಪ್ರೇಮ್ ಪ್ರಕಾಶ್ ಅವರು. ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇತ್ತೀಚೆಗೆ ಇದನ್ನ ಬಿಡುಗಡೆ ಮಾಡಿದ್ರು. ಪ್ರೇಮ್ ಪ್ರಕಾಶ್ ಅವರ ಹಿಸ್ಟ್ರಿ ದಟ್ ಇಂಡಿಯಾ ಇಗ್ನೋರ್ಡ್ ಪುಸ್ತಕವನ್ನ ಅನಾವರಣಗೊಳಿಸಿದ್ರು. ಇದರಲ್ಲಿ ಮದನ್ ಲಾಲ್ ಧೀಂಗ್ರಾ ಅವರ ಬಹುಮುಖ್ಯ ವಿಚಾರಗಳು ಇದೆ ಅಂತ ಹೇಳಿ ಕೂಡ ಸುದ್ದಿಯಲ್ಲಿದ್ದಾವೆ. ಅದಷ್ಟೇ ಅಲ್ಲ, ಬಹಳಷ್ಟು ವಿಚಾರಗಳು ಇದರಲ್ಲಿ ಇದೆ. ಹೋಮ್ ರೂಲ್ ಲೀಗ್ ನಂತ ವಿಚಾರಗಳನ್ನ ಕೂಡ ಇದರಲ್ಲಿ ಮಾಡಲಾಗಿದೆ. ಸೊ ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 10ಗೆ. 10ನೇ ಪ್ರಶ್ನೆ ಇರುತ್ತೆ, ಸ್ಮಾರ್ಟ್ ಮತ್ತು ನಾಗರಿಕ ಸ್ನೇಹಿ ನಗರ ಬೆಳವಣಿಗೆ. ನೆನ್ಪಿಟ್ಕೊಳ್ಳಿ, ಒಂದು ಹೊಸ ಪ್ಲಾನ್ ಇದು. ಸ್ಮಾರ್ಟ್ ಮತ್ತು ನಾಗರಿಕ ಸ್ನೇಹಿ ನಗರ ಬೆಳವಣಿಗೆಯನ್ನ ಹೆಚ್ಚಿಸಲಿಕ್ಕಾಗಿ ಅಂಕುರ್ ಅಟಲ್ ನೆಟ್ವರ್ಕ್ ಫಾರ್ ನಾಲೆಡ್ಜ್ ಮತ್ತು ನಗರೀಕರಣದ ಸುಧಾರಣೆಗಳನ್ನ ಜಾರಿಗೊಳಿಸಿದ ರಾಜ್ಯ ಯಾವುದು ಅಂತ ಕೇಳಬಹುದು. ಅದೇನೆ ಒಡಿಶಾ ಇವತ್ತು ಆ ಪ್ಲಾನ್ ಅನ್ನ ಜಾರಿಗೆ ತಂದಿದೆ. ಸೊ ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ 11. ಇತ್ತೀಚೆಗೆ ಯಾವ ರಾಜ್ಯ ಮಹಾರಾಷ್ಟ್ರದ ಕವಾಲ್ ಹುಲಿ ಮೀಸಲು ಪ್ರದೇಶ ಮತ್ತು ತಾಡೋಬಾ ಅಂದಾರಿ ಹುಲಿ ಮೀಸಲು ಪ್ರದೇಶ ಇವು ಎರಡನ್ನ ಸಂಪರ್ಕಿಸುವಂತಹ ಒಂದು ದೊಡ್ಡ ಕಾರಿಡಾರ್ ಯೋಜನೆಯನ್ನ ಜಾರಿಗೊಳಿಸ್ತು. ಆ ದೊಡ್ಡ ಕಾರಿಡಾರ್ ಯೋಜನೆಗೆ ಹೆಸರಿಟ್ಟಿದ್ದಾರೆ ಕುಮ್ರಾವ್ ಭೀಮ್ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ. ಈ ಕುಮ್ರಾವ್ ಭೀಮ್ ಸಂರಕ್ಷಣಾ ಮೀಸಲು ಪ್ರದೇಶ ಇದನ್ನ ಘೋಷಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಅದು ತೆಲಂಗಾಣ. ನೆನ್ಪಿಟ್ಕೊಳ್ಳಿ, ಮಹಾರಾಷ್ಟ್ರದ ಕುವಾಲ್ ಹುಲಿ ಮೀಸಲು ಪ್ರದೇಶಕ್ಕೂ ತಾಡೋಬಾ ಅಂದಾರಿ ಹುಲಿ ಮೀಸಲು ಪ್ರದೇಶಕ್ಕೂ ಸಂಪರ್ಕಿಸಬಹುದಾದಂತ ಮಧ್ಯದ ಒಂದು ಯೋಜನೆ, ಅದೇ ಕುಮ್ರಾವ್ ಭೀಮ್ ಸಂರಕ್ಷಣಾ ಮೀಸಲು ಪ್ರದೇಶ. ತೆಲಂಗಾಣ ರಾಜ್ಯ ಇತ್ತೀಚೆಗೆ ಬಿಡುಗಡೆ ಮಾಡ್ತು. ಇನ್ನು ಪೇಪರ್ ನ್ಯೂಸ್ ಅಲ್ಲಿ ಓದ್ತಾ ಇದ್ದೀರಿ, ಬಹಳ ದೊಡ್ಡ ಮಟ್ಟದ ಮಳೆ ಪ್ರಮಾಣಗಳೆಲ್ಲ ಆಗಿದ್ದು, ಅದರಲ್ಲಿ ಇಂಪಾರ್ಟೆಂಟ್ ಭಾರತೀಯ ವಾಯುಪಡೆ ಬಗ್ಗೆ. ಸೊ ಇಂಡಿಯನ್ ಏರ್ ಫೋರ್ಸ್ ದಿಬಾಂಗ್ ನದಿಯ ಪ್ರವಾಹದಿಂದಾಗಿ ನದಿ ತೀರದ ದ್ವೀಪದಲ್ಲಿ ಸಿಲುಕಿಕೊಂಡಿದ್ದ 14 ಜನರನ್ನ ಸಂರಕ್ಷಿಸಿತು ಅಂತ. ಸೊ ಈ ನ್ಯೂಸ್ ಓದುವಾಗ ನಿಮ್ಗೆ ದಿಬಾಂಗ್ ನದಿ ಎಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ದಿಬಾಂಗ್ ನದಿ ಬರ್ತಕ್ಕಂಥದ್ದು ಪಕ್ಕದಲ್ಲಿ ಮ್ಯಾಪ್ ನೋಡ್ತಾ ಇದ್ದೀರಾ, ಅರುಣಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಇದು. ಜೊತೆಗೆ ಅಸ್ಸಾಂ ಅನ್ನು ಕೂಡ ಸೇರ್ಕೊಳ್ಳುತ್ತೆ. ಈ ಅರುಣಾಚಲ್ ಪ್ರದೇಶದಲ್ಲಿ ಇಲ್ಲಿ ಹರಿತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿ ಹರಿತಕ್ಕಂಥ ಈ ನದಿ ಅಂದ್ರೆ ಬ್ರಹ್ಮಪುತ್ರ. ಸೊ ಬ್ರಹ್ಮಪುತ್ರ ಉಪನದಿಯಾಗಿ ದಿಬಾಂಗ್ ಕೂಡ ಬರ್ತದೆ, ಸುಬರ್ಣರೇಖಾಪುರ ಕೂಡ ಇಲ್ಲೇ ಬರ್ತವೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥವು. ಮುಂದೆ ಅಸ್ಸಾಂನ ಈ ಮಜುಲಿ ಐಲ್ಯಾಂಡ್ಸ್ ಏನ್ ರಿವರ್ ಐಲ್ಯಾಂಡ್ಸ್ ಇದೆ, ಇದಕ್ಕೆ ಜಾಯಿನ್ ಆಗ್ತಕ್ಕಂಥದ್ದು ಇದು. ಹಾಗಾಗಿ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ನಲ್ಲಿ ದಿಬಾಂಗ್ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ನದಿಯಾಗಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಬರೋಣ, ಜೂನ್ 1, 2025 IEPFA ಮತ್ತು ಸೆಬಿ ಎರಡೂ ಕೂಡ ಸೇರ್ಕೊಂಡ್ಬಿಟ್ಟು ಒಂದು ದೊಡ್ಡ ಯೋಜನೆ ಮಾಡಿದ್ರು, ನಿವೇಶಕ್ ಶಿವಿರ್ ಅಂತೇಳಿ. ಬಹಳ ದೊಡ್ಡ ಮಟ್ಟದ ಸೆನ್ಸೆಕ್ಸ್ ನ ಒಂದು ಸಂಸ್ಥೆ ಮತ್ತು ಕಂಟ್ರೋಲಿಂಗ್ ಆಗಿರ್ತಕ್ಕಂಥ ಸೆಬಿ ಇದರ ನೇತೃತ್ವ ವಹಿಸಿದ್ರಿಂದ ಒಂದು ಗವರ್ನಮೆಂಟ್ ಒಂದು ಪ್ರೋಗ್ರಾಮ್ಗೆ ಬಹಳ ದೊಡ್ಡ ಮಟ್ಟದ ಹಣಕಾಸಿನ ಮಿತಿಯನ್ನ ತರಲಿ ಅನ್ನೋ ಕಾರಣಕ್ಕಾಗಿ ಯೋಜನೆ ಮಾಡಿದ್ರು. ನಿವೇಶಕ್ ಶಿವಿರ್ ಅಂತೇಳಿ ಎಲ್ಲಿ ಮಾಡಿದ್ರು ಅಂತ ಕೇಳಲಾಗತ್ತೆ. ಇದು ಪುಣೆನಲ್ಲಿ, ಅಂದ್ರೆ ಅಹಮದಾಬಾದ್, ಪುಣೆ, ಮಹಾರಾಷ್ಟ್ರಗಳಿಗೆ ಸಂಬಂಧಪಟ್ಟ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ಗೆ ಸಂಬಂಧಪಟ್ಟದ್ದು. ಸುಮಾರು 25 ಕೋಟಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡ್ಲಿಕ್ಕೋಸ್ಕರ ಈ ಯೋಜನೆಯನ್ನ ಮಾಡಿದ್ರು. ಅದರ ಹೆಸರೇ ನಿವೇಶಕ್ ಶಿವಿರ್ ಅಂತ ಕರಿತೀವಿ. ಸೊ ಇನ್ನೊಂದು ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ
ಆಮದು ಸುಂಕವನ್ನ ರಿಯಾಯಿತಿಗಳೊಂದಿಗೆ ವಿದ್ಯುತ್ ವಾಹನ ಉತ್ಪಾದನೆಯನ್ನ ಭಾರತದಲ್ಲಿ ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಪೋರ್ಟಲ್ ಅನ್ನ ಆರಂಭ ಮಾಡಿತು ಭಾರತ ಸರ್ಕಾರ. ಆ ಯೋಜನೆ ಹೆಸರೇನು ಅಂತ ಅಂದ್ರೆ, ಆಮದು ಸುಂಕವನ್ನ ಅಂದ್ರೆ ವಿದೇಶಗಳಿಂದ ಹೆಚ್ಚೆಚ್ಚು ತರಿಸ್ತಾ ಇದೀವಿ, ಅದು ಕಂಟ್ರೋಲ್ ಆಗ್ಬೇಕು, ನಮ್ಮಲ್ಲೇ ಮೇಕ್ ಇನ್ ಇಂಡಿಯಾದಲ್ಲಿ ಇದು ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿ. ಸೊ ಅದಕ್ಕೂ ಕರ್ನಾಟಕ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಏನಕ್ಕೆ ಅಂದ್ರೆ ಕುಮಾರಸ್ವಾಮಿ ಅವರು ಈಗ ಈ ಕೈಗಾರಿಕಾ ಯೋಜನೆಯ ಅಧ್ಯಕ್ಷರಾಗಿರೋದ್ರಿಂದಾಗಿ ಈ ಯೋಜನೆಯನ್ನ ತಂದಿದ್ದಾರೆ. ಯೋಜನೆಯಲ್ಲಿ ಸಂಪೂರ್ಣ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ರೆಡಿ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ಈ ಒಂದು ಪೋರ್ಟಲ್ ಅಲ್ಲಿ ವಿಡಿಯೋ ಸಮೇತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗಾಗಿ ವಿದ್ಯುತ್ ವಾಹನ ಉತ್ತೇಜಿಸಲಿಕ್ಕೆ ಭಾರತ ಸರ್ಕಾರ SPMEPCI ಅಂತೇಳಿ ಈ ಯೋಜನೆಯನ್ನ ಮಾಡಿದ್ದಾರೆ. ಓಕೆ, SPMEPCI ಅಂತ ಕೂಡ ಕರಿತೀವಿ. ಅಂದ್ರೆ ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ಕಾರ್ಸ್ ಇನ್ ಇಂಡಿಯಾ ಅಂತ. ಬಹಳ ಅದ್ಭುತವಾದಂತ ಯೋಜನೆ. ಇದ್ರ ಉಪಯೋಗವನ್ನ ಸ್ಟಾರ್ಟ್ಅಪ್ ಮಾಡ್ತಕ್ಕಂಥವ್ರು ಬಳಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮಾಡಲಾಗಿದೆ. ನೆಕ್ಸ್ಟ್ ಬರೋಣ, 80ನೇ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆದ್ರು ಅಂತೇಳಿ. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಪ್ರತಿಯೊಂದು ದೇಶದಿಂದಲೂ ಕೂಡ 5 ಅಭ್ಯರ್ಥಿಗಳನ್ನ ಸಾಮಾನ್ಯ ಸಭೆಗೆ ಆಯ್ಕೆ ಮಾಡ್ತಾರೆ. ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಇತ್ತೀಚಿನ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಅನ್ನಲೇನಾ ಬೇರ್ಬ್ಯಾಕ್ ಅಂತ ಕೂಡ ಕರಿತೀವಿ. ಈ ಅನ್ನಲೇನಾ ಬೇರ್ಬ್ಯಾಕ್ ಅವರು ಕೂಡ ಜರ್ಮನಿ ದೇಶದವರು. ಇವರು ಇಲ್ಲಿ ಇದನ್ನ ಆಯ್ಕೆ ಮಾಡಲಾಯ್ತು. ಹಾಗಾಗಿ ಜರ್ಮನಿ ಅನ್ನಲೇನಾ ಬೇರ್ಬ್ಯಾಕ್ ಅವರು ಕೂಡ ಒಂದು 5ನೇ ಮಹಿಳಾ ಅಧ್ಯಕ್ಷರಾಗಿಯೂ ಕೂಡ ಇವರನ್ನ ಆಯ್ಕೆ ಮಾಡಾಗಿರ್ತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಬಹುದು. ಇತ್ತೀಚೆಗೆ ನಾರ್ತ್ ಕೊರಿಯಾದ ಬಹುದೊಡ್ಡ ಸುದ್ದಿ ಅಂತ ಕರಿಬೇಕು, ಯೂನ್ ಸುಕ್ ಇಯೋಲ್ ಅವರು ಪದಚ್ಯುತಿ ಆಯ್ತು ಸೌತ್ ಕೊರಿಯಾದಲ್ಲಿ. ಆ ಸೌತ್ ಕೊರಿಯಾದ ಹೊಸ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು, ಅವರೇನೆ ಲೀ ಜಿ ಮ್ಯೋಂಗ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಬರೋಣ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಸಾಮಾನ್ಯವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದೇ ರೀತಿ ಸಾಕ್ಷಾತ್ ಚಿತ್ರಗಳನ್ನ ಬಿಡುಗಡೆ ಮಾಡ್ತಿರ್ಲಿಲ್ಲ, ಅಡ್ವರ್ಟೈಸ್ ಗಳನ್ನ ಕೊಡ್ತಾ ಇದ್ರು. ಯಾಕಂದ್ರೆ ಅದು RBI ಎಚ್ಚರ ಮಾಡೋದಕ್ಕೋಸ್ಕರವಾಗಿ, ಗ್ರಾಹಕರಿಗಾಗಿ. ಬಟ್ ಈಗ RBI ತನ್ನ ಮೊದಲ ಡಾಕ್ಯುಮೆಂಟ್ರಿಗಳನ್ನ ವೇದಿಕೆಯಲ್ಲಿ ಪ್ರಾರಂಭ ಮಾಡಿದೆ. ಅಂದ್ರೆ RBI ಬೆಳಗ್ ಬಂದಿದ್ದು ಹೇಗೆ, ಏನ್ ಕೆಲಸ ಮಾಡ್ತಾ ಇದ್ವಿ, ಯಾವ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ, ಅಧ್ಯಕ್ಷರು ಯಾರ್ಯಾರು ಇದಕ್ಕೆ ಶ್ರಮಿಸಿದ್ದಾರೆ, ಇದೆಲ್ಲದನ್ನ ಒಳಗೊಂಡಂತ ಒಂದು ಬ್ಯೂಟಿಫುಲ್ ಫಿಲ್ಮ್ ರೂಪದಲ್ಲಿ ಮಾಡಿದ್ದಾರೆ. ಅದು RBI ಅನ್ಲಾಕ್ಡ್ ಅಂತ ಹೇಳೋದಕ್ಕೆ ಹೆಸರು, ಬಿಯಾಂಡ್ ದ ರುಪಿ ಅಂತ. RBI ಅನ್ಲಾಕ್ಡ್ ಬಿಯಾಂಡ್ ದ ರುಪಿ ಅನ್ನುವಂತ ಒಂದು ಸಾಕ್ಷ್ಯಚಿತ್ರ. ಇದನ್ನ ಮೊದಲ ಬಾರಿಗೆ ಎಲ್ಲಿ ಪ್ರಕಟ ಮಾಡಿದ್ದಾರೆ ಅಂತಂದ್ರೆ ಜಿಯೋ ಹಾಟ್ಸ್ಟಾರ್ ನಲ್ಲಿ ಇದನ್ನ ಪ್ರಕಟ ಮಾಡಿದ್ದಾರೆ. ಮೊದಲ ಡಾಕ್ಯುಮೆಂಟರಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಬರೋಣ, ಯಾವ ಉಪಗ್ರಹ ಇಂಟರ್ನೆಟ್ ಕಂಪನಿಯು ಭಾರತದಲ್ಲಿ ಕಾರ್ಯನಿರ್ವಹಿಸಲು GMPCS ಪರವಾನಗಿಯನ್ನ ಪಡ್ಕೊಂಡಿದೆ ಅಂದ್ರೆ, ಭಾರತದಲ್ಲಿ ಇದುವರೆಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಪರವಾನಗಿಯನ್ನ ಪಡ್ಕೊಂಡಿದ್ದು ಅಂತಕ್ಕಂಥದ್ದು. ಅದು ಕರ್ನಾಟಕ, ಆಂಧ್ರ ಮತ್ತು ದಕ್ಷಿಣ ರಾಜ್ಯಗಳಿಗೆ ಬಹಳ ದೊಡ್ಡವಾಗಿರ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟ್ ಆಗಿ ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಜಿಯೋ ಮತ್ತೆ ಏರ್ಟೆಲ್ ಕಂಪನಿಗಳ ಬಹುದೊಡ್ಡ ಒಂದು ಮಾರ್ಕೆಟ್ ಕಾಂಪಿಟೇಷನ್ಸ್ ಇತ್ತು. ಈಗ ಮತ್ತೊಂದು ದೊಡ್ಡ ಮಾರ್ಕೆಟ್, ಎಲಾನ್ ಮಾಸ್ಕ್ ಅವರ ನೇತೃತ್ವದ ಕಂಪನಿ ಸ್ಟಾರ್ಲಿಂಕ್ಸ್ ಇವಾಗ ಭಾರತಕ್ಕೆ ಎಂಟ್ರಿ ಕೊಟ್ಟಿದೆ. ನೆಕ್ಸ್ಟ್ ಬರೋಣ, ಟಾಟಾ ಕೆಮಿಕಲ್ಸ್. ನಿಮ್ಗೆಲ್ಲ ಓದಿದೆ, ಟಾಟಾ ಗ್ರೂಪ್ಸ್ ಬಹಳ ದೊಡ್ಡ ಮಟ್ಟದಾಗಿರ್ತಕ್ಕಂಥ ಒಂದು ಯೋಜನೆಯನ್ನ ರೂಪಿಸುತ್ತೆ. ಅದರಲ್ಲಿ ಟಾಟಾ ಕೆಮಿಕಲ್ಸ್ ನ ಅಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡಲಾಯಿತು ಅಂತ ಕೇಳಲಾಗಿದೆ. ಟಾಟಾ ಕೆಮಿಕಲ್ಸ್ ನ ಅಧ್ಯಕ್ಷರನ್ನಾಗಿ S ಪದ್ಮನಾಭನ್ ಅವರನ್ನ ಇತ್ತೀಚೆಗೆ ಆಯ್ಕೆ ಮಾಡಲಾಯಿತು. ಬಹು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇರುವಂತಹ ಪದ್ಮನಾಭನ್ ಟಾಟಾ ಕೆಮಿಕಲ್ಸ್ ನ ಒಬ್ಬ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 20. ಕ್ಯಾಪ್ಟನ್ ಕೂಲ್ ಧೋನಿ ಅವರನ್ನ ರಾಯಭಾರಿಯಾಗಿ, ತಮ್ಮ ನೈರ್ಮಲ್ಯ ಶ್ರೇಣಿಯ ರಾಯಭಾರಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದೆ ಡೆಟಾಲ್ ಕಂಪನಿ. ಡೆಟಾಲ್ಸ್ ಐಸಿ ಕೂಲ್ ಅನ್ನುವಂತಹ ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ಅದರ ಡೆಟಾಲ್ ನ ರಾಯಭಾರಿಯಾಗಿ ಯಾವ ಕ್ರಿಕೆಟಿಗ ಇದ್ದಾನೆ ಅಂತ ಕೇಳಿದ್ರೆ MS ಧೋನಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ ಅವರ ಜೊತೆಗೆ ಕ್ಯಾಪ್ಟನ್ ಕೂಲ್ ಅಂತಕ್ಕಂಥ ಒಂದು ಸ್ಲೋಗನ್ ಮೇಲೆ ಡೆಟಾಲ್ ಕಂಪನಿ ಇದನ್ನ ಡೆಟಾಲ್ ಐಸಿ ಕೂಲ್ ಅನ್ನುವಂಥ ವಿಚಾರಗಳನ್ನ ಬಳಸ್ಕೊಂಡಿದೆ. ನೆಕ್ಸ್ಟ್ ಬರೋಣ, 21ನೇ ಪ್ರಶ್ನೆ. ಇಂದಿರಾ ಗಾಂಧಿ ಅಂಡ್ ದಿ ಇಯರ್ಸ್ ದಟ್ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ ಅನ್ನೋ ಪುಸ್ತಕ. ಇವತ್ತು ಇಂದಿರಾ ಗಾಂಧಿ ಅವರ ಆಡಳಿತದ ಸಂದರ್ಭದಲ್ಲಿ ಹೇಗೆ ಇಂದಿರಾ ಗಾಂಧಿ ಅಂಡ್ ದಿ ಇಯರ್ಸ್ ದಟ್ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ ಅನ್ನುವಂತ ಒಂದು ದೊಡ್ಡ ಪ್ರಾಜೆಕ್ಟ್ ಜಾರಿಗೆ ಬಂತು ಅನ್ನೋದನ್ನ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ.
ಇಂದಿರಾ ಗಾಂಧಿ ಅಂಡ್ ದಿ ಇಯರ್ಸ್ ದ ಟ್ರಾನ್ಸ್ಫಾರ್ಮ್ಡ್ ಇಂಡಿಯಾ, TCA ರಾಘವನ್ ಅವರು ಇದನ್ನ ಬರೆದಿದ್ದಾರೆ. ಬಟ್ ಶ್ರೀನಾಥ್ ರಾಘವನ್ ಅಂತೇಳಿ ಅವ್ರದ್ದು ಕಂಪ್ಲೀಟ್ ಆಗಿರ್ತಕ್ಕಂಥ ಹೆಸರು. ಸೊ ಇಂದಿರಾ ಗಾಂಧಿ ಅವರ ಆಡಳಿತಾವಧಿಯಲ್ಲಿ ಬದಲಾವಣೆಗೊಂಡಂತ ಬಹುದೊಡ್ಡ ವಿಚಾರಗಳನ್ನ ಇದರಲ್ಲಿ ಪ್ರಕಟ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 22ಗೆ ಹೋಗೋಣ. ರಾಜೀವ್ ಗಾಂಧಿ ವನ ಸಂವರ್ಧನಾ ಯೋಜನಾ ಅನ್ನುವಂತ ಒಂದು ದೊಡ್ಡ ಅರಣ್ಯ ಸಮೃದ್ಧಿ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ರಾಜೀವ್ ಗಾಂಧಿ ವನ ಸಂವರ್ಧನ್ ಯೋಜನೆಯನ್ನ ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತಂದ್ರೆ ಅದು ಹಿಮಾಚಲ್ ಪ್ರದೇಶ ಆರಂಭ ಮಾಡಿದೆ. ನೆಕ್ಸ್ಟ್ ಬರೋಣ, 2025ರ G7 ಶೃಂಗಸಭೆ ಎಲ್ಲಿ ನಡೀತು ಅಂತೇಳಿ. ಈ G7 ಶೃಂಗಸಭೆ ನೆನ್ಪಿಟ್ಕೊಳ್ಳಿ, ಬಹು ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಮ್ಯಾಟರ್ ಬಗ್ಗೆ ಮಾತಾಡೋಣ. ರಾಜೀವ್ ಗಾಂಧಿ ವನ ಸಂವರ್ಧನ್ ಯೋಜನಾ ಪ್ರಾರಂಭಿಸಿದೆ ಇತ್ತೀಚೆಗೆ. ಸೊ ಹಿಮಾಚಲ್ ಪ್ರದೇಶ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಸ್ತೋ. ಅರಣ್ಯ ಸಂರಕ್ಷಣಾ ವಿಚಾರದಲ್ಲಿ ಬಹಳ ದೊಡ್ಡ ಹೆಸರಿದೆ. ನೆಕ್ಸ್ಟ್ ಬರೋಣ, 2025 ನಲ್ಲಿ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೀತು ಅಂತ. G7 ಶೃಂಗಸಭೆ ನೆನಪಿರ್ಲಿ, ಇದು ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ, ಜರ್ಮನಿ, ಜಪಾನ್ ಒಳಗೊಂಡಂತ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಸಂಘಟನೆ. ಈ G7 ಸಂಘಟನೆಗೆ ಭಾರತದಿಂದ ಭಾಗವಹಿಸಿದ್ರು ಒಂದು ವೀಕ್ಷಕರಾಗಿ ನರೇಂದ್ರ ಮೋದಿ ಅವರು. ಬಹಳ ದೊಡ್ಡದಾಗಿರ್ತಕ್ಕಂಥ ಶೃಂಗಸಭೆ, ಬಹಳ ದೊಡ್ಡ ಮಟ್ಟದ ಹೆಸರನ್ನ ಗಳಿಸ್ಕೊಂಡಿದೆ. ನೆಕ್ಸ್ಟ್ ಬೇಡ, ನಾರ್ವೆ ಚೆಸ್ ಚಾಂಪಿಯನ್ಶಿಪ್ಸ್ 2025 ನೆನಪಲ್ಲಿ ಬಹುದೊಡ್ಡವಾಗಿರ್ತಕ್ಕಂಥ ಒಂದು ಚೆಸ್ ಟೂರ್ನಮೆಂಟ್ ಆಗಿತ್ತು. ಬಹಳ ದೊಡ್ಡ ದಿಮಾಕಲ್ಲಿದ್ದ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನ ಸೋಲಿಸಿದ್ದು ನಮ್ಮ ಭಾರತದ ಹೆಮ್ಮೆ ಗುಕೇಶ್ ಅವರು ಕೂಡ. ಅಂದ್ರೆ ಅತ್ಯಂತ ಚಿಕ್ಕ ವಯಸ್ಸಿನೊಬ್ಬ ಬಹುದೊಡ್ಡ ಮಟ್ಟದ ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನ ಸೋಲಿಸಿದ್ದು ಇವಾಗ ಟ್ರೆಂಡ್ ಅಲ್ಲಿ ಇದೆ. ನೆನಪಿಟ್ಕೊಳ್ಳಿ, ನಾರ್ವೆ ಚೆಸ್ ಚಾಂಪಿಯನ್ಶಿಪ್ಸ್. ಈ ಹಿಂದೆ ಒಂದು ವರ್ಲ್ಡ್ ಕಪ್ ಅಲ್ಲಿ ಕೂಡ ಅವ್ರನ್ನ ಸೋಲಿಸಲಾಗಿತ್ತು. ಸೊ ಈಗ ಮತ್ತೊಮ್ಮೆ ಮ್ಯಾಗ್ನಸ್ ಕಾರ್ಲ್ಸನ್ ಅವ್ರನ್ನ ಕೂಡ ಸೋಲು ಆಗಿದೆ. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 25ಗೆ ಬರೋಣ. 2025ರ IPL ಪ್ರಶಸ್ತಿಯನ್ನ ಮೊದಲ ಬಾರಿ ಗೆದ್ದಂತ ತಂಡ ಯಾರು ಅಂತ ನೆನಪಿಟ್ಕೊಳ್ಳಿ. ರಜತ್ ಪಾಟಿದಾರ್ ಅವರ ನಾಯಕತ್ವದ RCB ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವತ್ತು ಈ ಪ್ರಶಸ್ತಿಯನ್ನ ಗೆದ್ಕೊಂಡಿದೆ. ವೆರಿ ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ ಇದರಲ್ಲಿ ವಿರಾಟ್ ಕೊಹ್ಲಿ ಅವರು, ಆಮೇಲೆ ಹೈಸಲ್ವುಡ್ ಅವರು ಕೂಡ ನೆನಪಿರ್ಲಿ. ಹೈಸಲ್ವುಡ್ ಅವರು ಒಂದು ರೆಕಾರ್ಡ್ ಇದೆ, ಅವ್ರು ಭಾಗವಹಿಸಿದಂತ ಎಲ್ಲಾ ಫೈನಲ್ ಗಳಲ್ಲೂ ಕೂಡ ಫೈನಲ್ ವಿಜೇತವಾಗಿರ್ತಕ್ಕಂಥದ್ದಿತ್ತು. ಸೊ ಆ ಟ್ರೆಂಡ್ ಅನ್ನ ಕೂಡ ಹೈಸಲ್ವುಡ್ ಭಾರತದಲ್ಲೂ ಮುಂದುವರಿಸಿದ್ರು. ಹಾಗಾಗಿ ಕುನಾಲ್ ಪಾಂಡ್ಯ ಕೂಡ ಅಷ್ಟು 4 ಬಾರಿ ಪ್ರಶಸ್ತಿಯನ್ನ ಅವ್ರು ಭಾಗವಹಿಸಿದಂತ ತಂಡಗಳು ಗೆದ್ದಿರೋದು ವಿಶೇಷ ಆಗಿತ್ತು. ಭಾರತಕ್ಕೆ ಒಬ್ಬ ದೊಡ್ಡ ಶ್ರೇಷ್ಠ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಅವರು ಕೂಡ ಈ ಒಂದು ಹಂತದಲ್ಲಿ ನಮ್ಗೆ ಸಿಕ್ಕಿದ್ದು. ಮತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಆಟಗಳನ್ನ ಆಡಿದ RCB ಈ ವರ್ಷದ IPL ಪಂದ್ಯಾವಳಿಗಳನ್ನ ಗೆಲ್ತು. ನೆಕ್ಸ್ಟ್ ಬರೋಣ, ಇಷ್ಟು ದೊಡ್ಡ ಹಬ್ಬದಲ್ಲಿ ಒಂದು ಕಳೆದೋಗಿರೋ ಮ್ಯಾಟ್ ಅಂದ್ರೆ 2025ರ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಸ್ ನಡೀತು. ಭಾರತ ಅದರಲ್ಲಿ 24 ಪದಕಗಳನ್ನ ಗೆಲ್ಲೋದ್ರೊಂದಿಗೆ ತನ್ನ ಅತ್ಯುತ್ತಮ ಸಾಧನೆ ಮಾಡ್ತು. ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಸ್ ನ ಬಹುಮುಖ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 27. ECB ಮತ್ತೆ BCCI ಎರಡು ದೇಶಗಳ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿ ನಡೀತಾ ಇದೆ. ಈ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಅದಕ್ಕೆ ಹೊಸದಾಗಿ ಹೆಸರನ್ನ ಇಡಲಾಯ್ತು. ಯಾಕಂದ್ರೆ ಬಾರ್ಡರ್ ಟ್ರೋಫಿ ಅಂತಾನೆ ಕೂಡ ಹೆಸರಿಡಲಾಗ್ತಾ ಇತ್ತು. ಸೊ ಅದನ್ನ ಚೇಂಜ್ ಮಾಡ್ಬಿಟ್ಟು ಇವಾಗ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಸೊ ಈ ಹಿಂದೆ ಆಸ್ಟ್ರೇಲಿಯಾಕ್ಕೆ ಸಂಬಂಧಪಟ್ಟಂತಹ ಬಾರ್ಡರ್ ಟ್ರೋಫಿಗಳ ಹೆಸರುಗಳಿರಬಹುದು, ಮತ್ತೆ ಇನ್ನೂ ಅನೇಕ ಹೆಸರುಗಳಿತ್ತು. ಹೊಸ ಟ್ರೆಂಡ್ ಅಲ್ಲಿ ಇವಾಗ ಜೇಮ್ಸ್ ಆಂಡರ್ಸನ್ ಅವರು ಟೆಸ್ಟ್ ನ ಬಹುದೊಡ್ಡ ಬೌಲರ್ ಅವರು, ಹಾಗೆ ತೆಂಡೂಲ್ಕರ್ ಅವರು ಕೂಡ ಇದ್ದಾರೆ. ಭಾರತೀಯ ಕ್ರಿಕೆಟ್ ನ ಬಹುದೊಡ್ಡ ಹೆಸರು ಕೂಡ ಅವ್ರದ್ದು ಇದೆ. ಅವರು ಕೂಡ ಇದರಲ್ಲಿ ಒಂದು ಗಾಡ್ ಆಫ್ ಕ್ರಿಕೆಟ್ ಅಂತ ಏನ್ ಕರಿತೀವಿ, ಹಾಗಾಗಿ ಇವರಿಬ್ಬರ ಹೆಸರನ್ನ ಇವತ್ತು ಈ ಸರಣಿಗೆ ಇಡಲಾಗಿದೆ. ನೆಕ್ಸ್ಟ್ ಬರೋಣ, ಕ್ವಶನ್ ನಂಬರ್ 28.
ಭಾರತದ ಮೊದಲ ಎಐ ಟೆಕ್ನಾಲಜಿಯನ್ನು ಹೊಂದಿರತಕ್ಕಂತ ಸ್ಪೆಷಲ್ ಎಕನಾಮಿಕಲ್ ಝೋನ್ ಅಂತ ಕರಿತೀವಿ ಸೆಜ್. ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನ ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದ್ರೆ 1,000 ಕೋಟಿ ವೆಚ್ಚವನ್ನ ಮಾಡಿ ಇವತ್ತು ಉತ್ತರ ಪ್ರದೇಶದ ನವರಾಯ್ಪುರ್ ನಲ್ಲಿ ಛತ್ತೀಸ್ಗಢದಲ್ಲಿ ಇವತ್ತು ಭಾರತ ಸ್ಥಾಪನೆ ಮಾಡಿದೆ. ಇದು ಒಂದು ಆಟೋಮ್ಯಾಟಿಕ್ ಅಲ್ಲಿ ಇರ್ತಕ್ಕಂಥ ಇಂಟೆಲಿಜೆನ್ಸ್. ಹಾಗಾಗಿ ಆಟೋ ಇಂಟೆಲಿಜೆನ್ಸ್ ನಲ್ಲಿ ಇವತ್ತು ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ 1,000 ಕೋಟಿಯನ್ನ ಭಾರತ ಇನ್ವೆಸ್ಟ್ಮೆಂಟ್ ಮಾಡಿರೋದು ಈ ಉದ್ದೇಶಕ್ಕಾಗಿದೆ ಅಂತ ಹೇಳ್ಬೋದು. ಸೊ ಇನ್ನ ಕ್ವಶನ್ ನಂಬರ್ 29ಗೆ ಬರೋಣ. 2025 ವಿಶ್ವ ಪರಿಸರ ದಿನದ ಧ್ಯೇಯ ವಾಕ್ಯ ಏನು ಅಂತ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ 2025 ಅವರೊಂದು ಬೆಸ್ಟ್ ಆಗಿರ್ತಕ್ಕಂತ ಮೋಟೋವನ್ನ ಹೊಂದಿದ್ರು. ಏನಿತ್ತು ಅಂದ್ರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನ ಕೊನೆಗೊಳಿಸಿ ಅಥವಾ ಸೋಲಿಸಿ ಅಂತ. ಎಂಡಿಂಗ್ ದ ಗ್ಲೋಬಲ್ ಪ್ಲಾಸ್ಟಿಕ್ ಪೊಲ್ಯೂಷನ್ಸ್ ಅಂತ. ಪ್ಲಾಸ್ಟಿಕ್ ನಿಂದ ಆಗಿರ್ತಕ್ಕಂಥ ಪೊಲ್ಯೂಷನ್ಸ್ ಅನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಂಡಿಂಗ್ ಗ್ಲೋಬಲ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನುವಂತ ನಿಯಮವನ್ನು ಜಾರಿಗೆ ತಂದ್ರು. ಅತಿ ಹೆಚ್ಚು ಮೈಕ್ರಾನ್ ಮತ್ತೆ ಮರುಯುವ ಬಳಕೆ ಆಗ್ತಕ್ಕಂಥ ಪ್ಲಾಸ್ಟಿಕ್ ಅನ್ನ ಬಳಸಬೇಕು ಅನ್ನೋದೇ ಈ ಒಂದು ಯೋಜನೆಯಲ್ಲಿತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 30 ಬರ್ತಾ ಇದ್ದೇನೆ. ವಿಶ್ವ ಬ್ಯಾಂಕ್ ವರದಿ 2022-23 ವರದಿ ಪೇಪರ್ ಅಲ್ಲಿ ಪ್ರಕಟ ಆಯಿತು. ಭಾರತದ ತೀವ್ರ ಬಡತನ ಪ್ರಮಾಣ ಎಷ್ಟಿದೆ ಅಂತ. ಅವರ್ ಲಾಸ್ಟ್ ಡಿಕೇಟ್ಸ್ ಇಂಡಿಯಾ ಎಕ್ಸ್ಟ್ರೀಮ್ ದ ಪಾವರ್ಟಿ ರೇಟ್ ಫಾಲ್ಸ್ ಟು 5.3% ಫ್ರಮ್ 27.1%. ವರ್ಲ್ಡ್ ಬ್ಯಾಂಕ್ ರೈಸಸ್ ದ ಬಾರ್ ಅಂತ ಹೇಳಿ ಕೊಟ್ಟಿದ್ರು. ನೆನಪಿರ್ಲಿ, ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಭಾರತದಲ್ಲಿ ಈಗ ಇರ್ತಕ್ಕಂಥ ಅಂದ್ರೆ 2022-23 ಡಾಟಾಗಳನ್ನ ಅವರು ಕೊಟ್ಟಿದ್ದಾರೆ. ಅದರ ಪ್ರಕಾರ ಭಾರತದ ಬಡತನದ ಪ್ರಮಾಣ 5.3. ವರ್ಲ್ಡ್ ಲೆವೆಲ್ ಅಲ್ಲಿ ಇದನ್ನ ಅಳತೆ ಮಾಡಲಾಗಿತ್ತು. ಹಾಗಾಗಿ 5.3% ಭಾರತದ ಒಂದು ಬಡತನದ ರೇಖೆ ಇದೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳು ನಮ್ಗೆ ಸಿಗಬೇಕು ಅಂದ್ರೆ ಅದು ಸ್ಫೂರ್ತಿ ಅಕಾಡೆಮಿ. ಹಾಗಾಗಿ ಕಾಣ್ತಾ ಇರೋ QR ಕೋಡ್ ನ ಸ್ಕ್ಯಾನ್ ಮಾಡಿ, ಹಾಗೆ ಕಾಣ್ತಾ ಇರೋ ನಂಬರ್ಗೆ ನೀವು ಗೂಗಲ್ ಪೇ ಮುಖಾಂತರ ಸಹಾಯ ಮಾಡ್ತೀರಂತ ಅನ್ಕೊಂಡಿದೀರಿ. ಈ ವಿಡಿಯೋಕ್ಕೆ ಧನ್ಯವಾದಗಳು. ಇದರ ಜೂನ್ 2025 ನ ಪಾರ್ಟ್ 2 ಇನ್ನೊಂದು ವಿಡಿಯೋ ಬರುತ್ತೆ. ಅಲ್ಲಿವರೆಗೂ ಸ್ಟೇ ವಿತ್ ಅಸ್. ರಮೇಶ್, ಥ್ಯಾಂಕ್ ಯು, ಬಾಯ್.